ಸದ್ಗುರು ಸಿದ್ಧಲಿಂಗ ಪ್ರಭು ಮಹಾರಾಜರನ್ನು ಎಲ್ಲ ಮನೋಮಂದಿರದಲ್ಲಿ ಧ್ಯಾನಿಸಿ ಕಾರ್ಯಕ್ರಮದ ಕಾರ್ಯದರ್ಶಿಗಳು, ಈ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರ ಪವಿತ್ರವಾಗಿರುವಂತಹ ಯೋಗ ಸಮಾಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಕಲ ಜೀವಾತ್ಮರಿಗೆ ನೈಸರ್ಗಿಕ ಗಳಿಸಿದ ಎನ್ನ ಆರಾಧ್ಯ ಗುರುಗಳು, ಈ ನಾಡು ಕಂಡಂತಹ ಪರ್ವತದ ದಿವ್ಯ ಚೇತನ ನೋಟಗಳಾಗಿರುವಂತಹ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸುಕ್ಷೇತ್ರ ಮುಗುಳಕೂಡ ಮಹಾಮಠದ ಈ ಪವಿತ್ರವಾಗಿರುವಂತಹ ಅಂಗಳದಲ್ಲಿ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರ 40ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನಡೆದುಕೊಂಡು ಬಂದಿರುವಂತಹ ಕಾರ್ಯಕ್ರಮ ಇವತ್ತು ಸಮಾರೋಪ ಸಮಾರಂಭ. ಇಂತಹ ಶ್ರೇಷ್ಠವಾದಂತಹ ಮಹಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿ ಶ್ರೀಮಠದ ಕುರಿತು ಅತ್ಯಂತ ಅಭಿಮಾನದ ನುಡಿಗಳನ್ನಾಡಿರುವಂತಹ ಎನ್ನ ಆತ್ಮೀಯ ಪರಮ ಪೂಜ್ಯರು ಸೇಗುಲ್ಸಿ ಮಹಾಮಠದ ಮಠಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಪ್ರಭು ಮಹಾಸ್ವಾಮಿಗಳಲ್ಲಿ ಶರಣುಗಳನ್ನು ಸಮರ್ಪಿಸಿ ಆತ್ಮೀಯ ಪರಮ ಪೂಜ್ಯರು ಸೋದರ ಸ್ವರೂಪರಾದ ಸಿರಿಗೇರಿ ಮಹಾಮಠದ ಮಠಾಧ್ಯಕ್ಷರಾಗಿರುವಂತಹ ವೀರ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಈ ಭವ್ಯ ವೇದಿಕೆ ಮೇಲೆ 15 ದಿವಸಗಳ ಪರ್ಯಂತರವಾಗಿ ಮಹಾದಾಸೋಹಿ ಕಲಬುರಗಿ ಶರಣರ ಸಪ್ಪನ ಮಹಾಪುರಾಣವನ್ನು ಎಲ್ಲ ಭಕ್ತರ ಮನಮುಟ್ಟವಾಗಿ ಹೇಳಿರುವಂತಹ ಆತ್ಮೀಯ ಪೂಜ್ಯವಾಗಿರುವಂತಹ ಮಹಾಂತ ಶಿವಯೋಗಿಗಳು ಮುರುಗಲಿನ ಪೂಜ್ಯರಲ್ಲಿ ಶ್ರೀಮಠದ ಎಲ್ಲ ಸಾಧು ಪರಂಪರೆಯ ಎಲ್ಲ ಮಹಾರಾಜರಲ್ಲಿ ಇವತ್ತಿನ ಈ ಭವ್ಯವಾದಂತಹ ಪುಣ್ಯ ಸ್ಮರಣೋತ್ಸವ ಸಮಾರಂಭದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಈ ಮಹಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು, ಅತ್ಯಂತ ಸರಳ ಸ್ವಭಾವದ ನಾಯಕರು, ಒಂದು ಸನ್ಮಾರ್ಗದ ಮಾರ್ಗದಲ್ಲಿ ನಡೆದುಕೊಂಡು ಬಂದಿರುವಂತಹ ಸನ್ಮಾನ್ಯ ಶ್ರೀ ಡಿ.ವೈ. ವಿಜೇಂದ್ರ ಅವರಲ್ಲಿ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮ ಮಹೇಂದ್ರ ತಮ್ಮಣ್ಣವರಲ್ಲಿ ಇವತ್ತಿನ ಈ ಭವ್ಯ ವೇದಿಕೆ ಮೇಲೆ ಅನೇಕ ಶ್ರೀಮಠದ ಆತ್ಮೀಯ ಶಾಸಕರು ಮತ್ತು ಮಾಜಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಅನೇಕ ಜನ ಇವತ್ತು ಆಗಮಿಸಿದ್ದಾರೆ. ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂತಹ ಅಲ್ಲಮ ಪ್ರಭು ಪಾಟೀಲ್ ಕೂಡ ಬಂದಿದ್ದಾರೆ. ತಿಪ್ಪಣ್ಣಪ್ಪ ಕಮಲ್ನೂರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂತಹ ಇಂಡಿ ಮತಕ್ಷೇತ್ರದ ಶಾಸಕರಾಗಿರುವಂತಹ ಯಶವಂತರಾಯ ಗೌಡರು ಕೂಡ ವೇದಿಕೆ ಮೇಲಿದ್ದಾರೆ.
ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು ಮಾಜಿ ಸಂಸದರಾಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಂದಿದ್ದಾರೆ. ಶಶಿಕಲಾ ಜೊಲ್ಲೆ ಅವರು ಕೂಡ ವೇದಿಕೆ ನೀಡಿದ್ದಾರೆ. ಅತ್ಯಂತ ಮನಬಿಚ್ಚಿ ಈ ಭವ್ಯ ವೇದಿಕೆ ಮೇಲೆ ಮಾತನಾಡಿರ್ತಕ್ಕಂಥ ನಮ್ಮ ರಮೇಶ್ ಕಟ್ಟಿ ಅವರು ಕೂಡ ವೇದಿಕೆ ನೀಡಿದ್ದಾರೆ. ನಮ್ಮ ದೊಡ್ಡಗೌಡರು ಕೂಡ ಇದ್ದಾರೆ. ಯಾರವಾಡ ಮಾದೇವಪ್ಪ ಯಾರವಾಡ ಅವರು ಕೂಡ ಇದ್ದಾರೆ. ನಮ್ಮ ಶ್ರೀಮಂತ ಪಾಟೀಲ್ ಅವರು ಕೂಡ ಇದ್ದಾರೆ. ವಿಶೇಷವಾಗಿ ಶ್ರೀಮಠದ ಆತ್ಮೀಯ ಭಕ್ತರಾಗಿರುವಂತಹ ಅಮರೇಗೌಡ ಭಯಾಪುರ ಅವರು ಕೂಡ ಇದ್ದಾರೆ. ನಮ್ಮ ಚಂದ್ರ ಶೆಟ್ಟಿ ಅವರು ಕೂಡ ಇದ್ದಾರೆ. ವಿಶೇಷವಾಗಿ ಇವತ್ತು ಶ್ರೀಮಠದ ಎಲ್ಲ ಆತ್ಮೀಯ ಭಕ್ತರು ನಾಯಕರು ಕೂಡ ಇದ್ದಾರೆ. ವಿಶೇಷವಾಗಿ ಶ್ರೀಮಠದ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾಗಿರುವಂಥವರು ಈ ಭಾಗದ ಹಿಂದಿನ ಶಾಸಕರಾಗಿ ಶ್ರೀಮಠದ ಅನೇಕ ಸೇವೆಗಳನ್ನು ಮಾಡಿರುವಂತಹ ಸನ್ಮಾನ್ಯ ಶ್ರೀ ಪಿ ರಾಜು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದರ ಜೊತೆಗೆ ಇವತ್ತು ಶ್ರೀಮಠಕ್ಕೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿರುವಂತಹ ಶ್ರೇಷ್ಠ ಭಕ್ತರಾಗಿರುವಂತಹ ಸನ್ಮಾನ್ಯ ಶ್ರೀ ವಿಜುಗೌಡ ಪಾಟೀಲ್ ಅವರು ಕೂಡ ವೇದಿಕೆ ನೀಡಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಡಾಕ್ಟರ್ ಸಂಗ್ರಾಮ್ ಅವರು, ವಿಕ್ರಮ್ ರೆಡ್ಡಿ ಅವರು, ವಿಶೇಷವಾಗಿ ಮುರುಘಾ ರತ್ನಾಕರ್ ಅವರು, ಅನೇಕ ಜನ ಶ್ರೀಮಠದ ಹಿರಿಯ ಸಭ್ಯರಿದ್ದಾರೆ. ಹಾಗಾಗಿ ಈ ಭವ್ಯ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಮತ್ತು ಶ್ರೀಮಠದ ಆತ್ಮೀಯ ಸಭ್ಯರಲ್ಲಿ ಭಕ್ತಿ ಸಂಗೀತ ಸೇವೆಯನ್ನು ನೀಡಿರುವಂಥ ನನ್ನ ಆಸ್ಥಾನದ ಎಲ್ಲ ಕಲಾವಿದರಲ್ಲಿ, ಮುದ್ದು ಮಕ್ಕಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಸಾವಿರ ಸಂಖ್ಯೆಯಲ್ಲಿ ಶ್ರೀಮಠದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಭಕ್ತರ ಪವಿತ್ರವಾಗಿರುವಂತಹ ಅಂತರಾತ್ಮಕ್ಕೆ ಅನಂತ ಶರಣ. ಸಮಯ ಬಹಳ ಆಗಿದೆ. ಆದರೂ ಕೂಡ ಎಲ್ಲ ಭಕ್ತರು ಒಂದಿಷ್ಟು ಆ ಕಡೆ ಈ ಕಡೆ ಅಳಗಾದಲ್ಲಿ ಕೂತ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ರಲ್ಲ, ಇದು ನೋಡಿ ನಮ್ಮ ವಿಜೇಂದ್ರ ಅವರು ಬಹಳ ಆಶ್ಚರ್ಯವನ್ನು ಪಟ್ಟರು. ಮುದ್ದೆ ಬೆಂಗಳೂರಿನಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಹರಸಾಹಸ ಆಗ್ತದೆ. 4-5 ತಾಸ ಕಾರ್ಯಕ್ರಮ ನಡೆದ್ರೆ ಒಬ್ಬರು ಕೂಡ ಈ ಕಡೆ ಅಲಿಗಾಡೋದಿಲ್ಲಲ್ಲ ಅಂತ ಅವರು ಬಹಳ ಆಶ್ಚರ್ಯಪಟ್ಟರು. ನಾನು ಹೇಳಿದೆ, ಇದು ಒಂದು ಶಕ್ತಿಪೀಠ ಆಗಿರೋದ್ರಿಂದ ಈ ಶಕ್ತಿಪೀಠವನ್ನು ನಂಬಿ ಬಂದಿರ್ತಕ್ಕಂಥ ಭಕ್ತರು